ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಿರ್ಬೋದು ಏನೈಶು ಈ ರೀತಿ ಎಲ್ಲ ಸಾಮಾನೆಲ್ಲ ಗುಡ್ಡೆ ಹಾಕೊಂಡು ಕೂತಿದ್ದೀನಿ ಅಂತ. ಏನಿಲ್ಲ, 9 ಮಂತಿಗೆ ಬಿದ್ದಿದೆ ಆ್ಯಂಡ್ ಸೀಮಂತ ಕೂಡ ಆಯಿತು. 9 ಮಂತಿಗೆ ನಾನು ಕಾಲಿಟ್ಟಿದ್ದೀನಿ, ಅಂದರೆ ಡೆಲಿವರಿ ಟೈಮ್ ಹತ್ರ ಬರ್ತಿದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು, ಫ್ಯೂ ಡೇಸ್ ಅಷ್ಟೇ. ಯಾವಾಗ ಡೆಲಿವರಿ ಆಗುತ್ತೆ ಏನು ಅಂತ ಹೇಳೋದಕ್ಕಾಗಲ್ಲ. ಬಟ್ ನನಗೆ ಡೆಲಿವರಿ ಡೇಟ್ ಕೊಟ್ಟಿರೋದು February 3. ಅಲ್ಲೆಲ್ಲ ಅದೇ ತೋರಿಸಿರೋದು ನನಗೆ. ಬಟ್ ಹೇಳೋದಕ್ಕಾಗಲ್ಲ ಅಲ್ವಾ, ಯಾವ ಟೈಮಲ್ಲಿ ಬೇಕಾದರೂ ಪೇನ್ ಸ್ಟಾರ್ಟ್ ಆಗ್ಬೋದು. ಸೊ ಕೆಲವೇ ದಿನಗಳು ಅಷ್ಟೇ ಇರೋದು ಫ್ರೆಂಡ್ಸ್. ತುಂಬ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನನ್ನ ಈ ಮಗುಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ ಮಗು ಆಗುತ್ತೆ ಏನು ಅನ್ನೋದೆಲ್ಲ ಸೆಕೆಂಡ್ರಿ. ಬಟ್ ಮಗುನ ನನ್ನ ಕೈಲಿ ಇಟ್ಕೊಳ್ತೀನಲ್ಲ, ಅದು ಆ ಮೂಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನಗಳಷ್ಟೇ ಬಾಕಿ ಇರೋದು. ಸೊ ಆ್ಯಂಡ್ ಆಲ್ಸೋ ನನ್ನ ಈ ಬೇಬಿ ಬಂಪ್ನ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ಮಗುನ ನಾವು ಕಣ್ಣು ಮುಂದೆ ನೋಡ್ದೇನೆ ಹೊಟ್ಟೆ ಒಳಗಡೆನೆ ಇರುತ್ತಲ್ವ. ಸೊ ಆಗ್ಲಿಂದನೇ ತಾಯಿ ತನ್ನ ಮಗುನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ. ನಾನು ತನ್ನ ಮಗುನ ನೋಡಿದೆ, ಒಂದು ಜೀವನ ನೋಡದೆ ಪ್ರೀತಿ ಮಾಡೋದು ಅಂತ ಅಂದರೆ ಅದು ತಾಯಿ ಮಾತ್ರನೇ. ಸೊ ಒಂದು ಹೆಣ್ಣು ತಾಯಿ ಆಗ್ತಾಳೆ ಅಂತ ಹೇಳಿದ್ರೆ ಎಷ್ಟೆಲ್ಲ ಅವಳಲ್ಲಿ ಬದಲಾವಣೆಗಳಾಗತ್ತೆ ಅಲ್ವಾ. ನನಗೆ ಈ ಟೈಮಲ್ಲಿ ನಮ್ಮ ಅಮ್ಮನ ಮೇಲೆ ನಂಗೆ ತುಂಬಾ ರೆಸ್ಪೆಕ್ಟ್ ಬರ್ತಿದೆ. ಆ್ಯಂಡ್ ನಮ್ಮಮ್ಮ ಅಂದರೆ ತಾಯಿ ಅನ್ನೋರು ಎಷ್ಟೆಲ್ಲ ಕಷ್ಟಪಡ್ತಾರೆ. ಆ್ಯಂಡ್ ತಾಯಿತನ ಅನ್ನೋದು ಎಷ್ಟು ಸುಂದರವಾದ ಕ್ಷಣಗಳು ಇದೆಲ್ಲ ಅಂತ ಹೇಳಿ ನನಗೆ ತುಂಬಾ ಖುಷಿ ಕೂಡ ಆಗ್ತಿದೆ. ಆ್ಯಂಡ್ ನಮ್ಮಮ್ಮ ನನಗೆ ಈ ಟೈಮಲ್ಲಿ ತುಂಬಾ ನೆನಪಾಗೋ ವ್ಯಕ್ತಿ ಅಂದರೆ ನಮ್ಮಮ್ಮ. ನನಗೇನೇ ಒಂದು ಪೇಯ್ನ್, ಸಣ್ಣದಾಗಿ ಪೇಯ್ನ್ ಬಂದಾಗಲೂ ಅದನ್ನು ಸಹಿಸ್ಕೊಳ್ಳೋದಾಗಿರ್ಬೋದು. ಆ್ಯಂಡ್ ಪಾಪು ಜೊತೆ ಮಾತಾಡೋದಾಗಿರ್ಬೋದು, ಪಾಪು ನಮ್ಮ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಆ ಖುಷಿನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಅದೆಲ್ಲ ನಾನು ನಮ್ಮಮ್ಮನ ಹೊಟ್ಟೆಲಿದ್ದಾಗ ಈ ರೀತಿಯೆಲ್ಲ ಆಟ ಆಡ್ತಿದ್ನ, ಅದೆಲ್ಲ ನನಗೆ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಮಮ್ಮನಿಗೆ ನಾನು ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು. ಮಮ್ಮಿ, ಐ ಲವ್ ಯು ಸೋ ಮಚ್. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಈ ಮನೇಲಿ ನಾನು ಮತ್ತು ಮಹಿ ಇಬ್ಬರೇ ಇರೋದು. ಸೊ ನನ್ನ ಪ್ರೆಗ್ನೆಂಟ್ ಜರ್ನಿ ಏನು ಸ್ಟಾರ್ಟ್ ಆಯಿತು, ನಾನು ಕನ್ಸೀವ್ ಅಂತ ಏನಾದೆ, ಅಲ್ಲಿಂದ ಟಿಲ್ ನೌ ಇಲ್ಲಿವರೆಗೂ ನಮ್ಮಮ್ಮ ನನ್ನ ತುಂಬ ಕೇರ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದಾಗೆಲ್ಲ ನಮ್ಮಮ್ಮ ಬಂದು ನನ್ನ ನೋಡ್ಕೊಳ್ಳೋದಾಗಿರ್ಬೋದು. ಸೊ ಅವರು ಮ್ಯಾಕ್ಸಿಮಮ್ 1 ತಿಂಗಳು 2 ತಿಂಗಳು ಅಥವಾ 15 ಡೇಸ್ಗೊಂದ್ಸಲ, ಅಂದರೆ ಈ ಮನೇಲಿ ಒಂದು 15 ಡೇಸ್ ಇದ್ದು ಒಂದು 2 ಡೇಸ್ ಮತ್ತೆ ನಮ್ಮ ಮನೆಗೆ ಹೋಗಿ, ಅಂದರೆ ನಮ್ಮ ಅಪ್ಪರ ಮನೆಗೆ ಹೋಗಿ ತಿರ್ಗಾ ರಿಟರ್ನು ಬಂದು ನನ್ನ ಕೇರ್ ಮಾಡೋದಾಗಿರ್ಬೋದು, ನನ್ನ ನೋಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ನಮ್ಮಮ್ಮ ತುಂಬಾ ಮಾಡಿದ್ದಾರೆ. ಈ ಟೈಮಲ್ಲಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಒಂದು ತಾಯಿಗೆ ಮಾತ್ರ ಗೊತ್ತಿರುತ್ತೆ ತನ್ನ ಮಗಳಿಗೆ ಏನೆಲ್ಲ ಕಷ್ಟ ಆಗ್ತಿದೆ. ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ, ನಮಗೆಲ್ಲ ನನಗೆ ಏನೇನು ಆಗ್ತಿದೆ ಅನ್ನೋದು ಒಂದು ಹೆತ್ತ ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ನಮ್ಮಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ತಾನೇ ನಿನ್ನೆ ತಾನೇ ಅವರು ರಿಟರ್ನು ಮನೆಗೆ ಹೋದರು. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಇನ್ನೇನು ಅವ್ರ ಮನೆಗೆ ಕರ್ಕೊಂಡು ಹೋಗಬೇಕು. ಈ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸೀಮಂತ ಎಲ್ಲ ಆದಮೇಲೆ ಈ ವ್ಲಾಗ್ ಬರುತ್ತೆ. ಬಟ್ ಸೀಮಂತಕ್ಕಿಂತ ಈಗ ನಾಳೆ ಸೀಮಂತ ಇರೋದ್ರಿಂದ ನಾನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್. ಹಾಸ್ಪಿಟಲ್ಗೆ ಏನೇನು ಬೇಕು ಅದನ್ನೆಲ್ಲ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಬಿಡ್ತೀನಿ. ಅದಾದಮೇಲೆ ನಂಗೆ ಟೈಮ್ ಸಿಗೋದಿಲ್ಲ. ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ ನನಗೆ ಹೇಳಿದ ತಕ್ಷಣ ನಂಗೆ ಸ್ವಲ್ಪ
ಪುಕ ಪುಕ ಅಂತ ಇದೆ. ಅದಕ್ಕೆ ನಾಳೆ ಸೀಮಂತ ಆಗಿರೋದ್ರಿಂದ ನಾನು ಇವತ್ತೆಲ್ಲ ಹಾಸ್ಪಿಟಲ್ಗೆ ಏನೇನೆಲ್ಲ ಬೇಕು ಆ ಥಿಂಗ್ಸ್ನೆಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ನಮ್ಮಮ್ಮ ಹೋಗಿದ್ದಾರೆ, ರಿಟರ್ನು ನಮ್ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಸೀಮಂತಕ್ಕೆ ಅಂತ ಊರಿಂದ ಕರ್ಕೊಂಡು ಬರ್ಬೇಕಲ್ವಾ ಮುತ್ತೈದೆಯರ್ನೆಲ್ಲ, ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಸೊ ಅದಕ್ಕೆ ಅಮ್ಮ ರಿಟರ್ನ್ ಹೋಗಿದ್ದಾರೆ. ನಾಳೆ ಮತ್ತೆ ಬಂದ ಮೇಲೆ ನಾನು ನನ್ನ ತವರು ಮನೆಗೆ ಹೋಗ್ತೀನಿ. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದೆ ಈ ಫೀಲು. ಎಷ್ಟು ಬೇಗ 9 ತಿಂಗಳು ಮುಗೀತಾ ಬರ್ತಿದ್ದೆ, ಎಷ್ಟು ಬೇಗ 9 ತಿಂಗಳು ಮುಗೀತಾ ಬರ್ತಿದ್ದೆ ಅನ್ನೋದೇ ಒಂಥರ ಜರ್ನಿ ಎಷ್ಟು ಬೇಗ ಮುಗ್ದೋಗುತ್ತೆ ಅಲ್ವಾ, ಗೊತ್ತೇ ಆಗೋದಿಲ್ಲ. ಬಟ್ ಬೇಗ ಮುಗಿಲಿ ಅನ್ನೋದು ಒಂದ್ ಕಡೆ ಖುಷಿ ಇದ್ರೆ, ಅಯ್ಯೋ ಮುಗ್ದೋಗ್ತಿದ್ಯಾ ಇದೆಲ್ಲ ಅಂತ ಒಂದ್ ಕಡೆ ಬೇಜಾರು. ಏನಕ್ಕೆ ಅಂತ ಹೇಳಿದ್ರೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾಪ ಜೊತೆ ಆಟ ಆಡ್ಕೊಂಡು, ಅಂದ್ರೆ ಬೇಬಿ ಬೊಮ್ ಜೊತೆ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿತ್ತು. ಪಾಪು ಆದ್ಮೇಲೆ ಒಂದು ರೀತಿ ಜವಾಬ್ದಾರಿ ಬರುತ್ತೆ. ಆ್ಯಂಡ್ ಪಾಪುನ ಕೇರ್ ಮಾಡಬೇಕು, ಆ್ಯಂಡ್ ಪಾಪುನ ಕೈಲಿ ಇಟ್ಕೊಂಡು ಮುದ್ದಾಡಬೇಕು. ಅದೆಲ್ಲ ಮೂಮೆಂಟ್ ಒಂದು ಕಡೆ ಆದ್ರೆ, ಈ ಬೇಬಿ ಬಾಮ್ನ ಮಿಸ್ ಮಾಡ್ಕೊಳ್ತೀನಿ ಅದೊಂದು ಕಡೆ ಆಗ್ತಿದೆ. ಎರಡು ಫೀಲಿಂಗ್ಸು ತುಂಬ ಚೆನ್ನಾಗಿದೆ. ಏನು ಹೇಳ್ತಾರೆ, ಏನು ಹೇಳಿದ್ರು ಸಾಕಾಗೋದೇ ಇಲ್ಲ ಈ ಟೈಮಲ್ಲಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಜರ್ನಿನ. ಸೊ ನನ್ನ ಡೆಲಿವರಿ ವ್ಲಾಗ್ ಎಲ್ಲ ಯಾವ ರೀತಿ ಬರುತ್ತೆ ಏನು ಅಂತ ನಾನು ಸ್ವಲ್ಪ ಕ್ಯೂರಿಯಸ್ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತೀನಿ. ಮಹಿ ಎಷ್ಟು ವ್ಲಾಗ್ ಮಾಡ್ತಾರೆ ಆ್ಯಂಡ್ ಅದೆಲ್ಲ ಆದರೂ ಮಹಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನನಗೆ ಟೆನ್ಷನಲ್ಲಿ ನಾನು ಯಾವ ವಿಡಿಯೋ ಮಾಡ್ತೀನಿ ಬಿಡ್ತೀನೋ ನನಗೆ ಗೊತ್ತಿಲ್ಲ, ಬಟ್ ನೀನು ಆರಾಮಾಗಿರೋ ಅದನ್ನೇ ಹೇಳ್ತಾ ಇರ್ತಾರೆ. ಬಟ್ ನಾನು ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ಳಿ, ನನಗೆ ವ್ಲಾಗ್ ಬೇಕು ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಏನು ಡೆಲಿವರಿ ಟೈಮಲ್ಲಿ ಅಂತ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಯಾವ ರೀತಿ ಇರುತ್ತೆ, ನಾನು ಏನೇನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಈ ರೀತಿ ಒಂದು ಕಿಟ್ಟನ್ನ ತಗೊಂಡಿದ್ದೀನಿ. ಇದು ಬಂದು ಈ ರೀತಿನೂ ಕ್ಯಾರಿ ಮಾಡ್ಬೋದು, ಆ್ಯಂಡ್ ಆಲ್ಸೋ ಈ ರೀತಿನೂ ಕ್ಯಾರಿ ಮಾಡ್ಬೋದು. ಸೊ ಅದಕ್ಕೆ ನಾನು ಈ ಬ್ಯಾಗನ್ನ ತಗೊಂಡಿದ್ದೀನಿ. ಸೊ ಈ ಬ್ಯಾಗ್ಗೆ ನಾನು ಎಲ್ಲಾನು ಎತ್ತಿ ಇಟ್ಕೊಬಿಡ್ಬೇಕು. ಫಸ್ಟ್ಗೆ ನಾನೇನು ತೋರಿಸೋದಕ್ಕೆ ನಾನು ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮಮ್ಮ ಈ ಬ್ಯಾಗ್ ತುಂಬ ನೋಡ್ತಿರ್ಬೋದು. ಈ ಬ್ಯಾಗ್ ತುಂಬ ನಮ್ಮಮ್ಮ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ರೀ. ಈ ರೀತಿ ಬಟ್ಟೆ ಎಲ್ಲ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಪೀಸ್ ಮಾಡಿ ಏನಕ್ಕೆ ಅಂತ ಹೇಳಿದ್ರೆ, ಪಾಪು ಹುಟ್ಟಿದ ಮೇಲೆ ಅದು 1, 2 ಎಲ್ಲ ಮಾಡ್ಕೊಳ್ತಾ ಇರುತ್ತಲ್ವ. ಸೊ ಅವಾಗ ಕ್ಲೀನಿಂಗ್ಗೆ ಬೇಕಾಗುತ್ತೆ ಬಟ್ಟೆಗಳು ಅಂತ ಹೇಳಿ ಈ ರೀತಿ ಅವ್ರದ್ದು ಬಟ್ಟೆ ಆಗಿರ್ಬೋದು ಅಥವಾ ನನ್ನ ಕಾಟನ್, ಆಲ್ಮೋಸ್ಟ್ ಎಲ್ಲ ಕಾಟನ್ ಬಟ್ಟೆನೇ ಕಟ್ ಮಾಡಿ ಇಟ್ಕೊಂಡಿರೋದು ಅವರು. ಈ ರೀತಿ ನಾನು ಇಷ್ಟನ್ನು ತಗೊಂಡೋಗಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಕ್ಯಾರಿ ಮಾಡ್ತಾರೆ. ಇದನ್ನ ನಾನು ನಿಮಗೆ ತೋರಿಸ್ತಾ ಇರೋದು, ಇದನ್ನ ನಾನು ಕ್ಯಾರಿ ಮಾಡಲ್ಲ. ಈ ಬ್ಯಾಗಲ್ಲಿ ನಾನು ಈಗೇನೆಲ್ಲ ತೋರಿಸ್ತೀನಿ ಅದನ್ನ ಮಾತ್ರ ಎತ್ತಿಟ್ಕೊಳ್ತೀನಿ. ಇದನ್ನ ನಮ್ಮಮ್ಮ ಪಾಪು ಆದಮೇಲೆ ಮಹಿಗೆ ಹೇಳ್ತಾರೆ. ಸೊ ಪಾಪು ಆದಮೇಲೆ ಇದು ಬೇಕಾಗುತ್ತೆ ಅಂತ ಹೇಳಿ ಅಷ್ಟೇ. ಇದನ್ನ ಅವ್ರು ಎಷ್ಟು ತಗೊಳ್ತಾರೋ ನನಗೂ ಗೊತ್ತಿಲ್ಲ, ಸ್ವಲ್ಪ ಮಾತ್ರ ಎತ್ಕೊಳ್ತೀನಿ ಅಂತ ಹೇಳಿದ್ರು. ಈ ಬಟ್ಟೆ ಬೇಕಾಗುತ್ತೆ, ಬಟ್ಟೆ ಪೀಸ್ಗಳು. ನೀವು ಯಾರೆಲ್ಲ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀರಾ, ಈಗ ನನ್ನ ಜೊತೆ ಪ್ರೆಗ್ನೆಂಟ್ ವುಮೆನ್ಸ್ ಯಾರೆಲ್ಲ ಇದ್ದೀರಾ, ಇವಾಗ ನೀವು ಹಾಸ್ಪಿಟಲ್ಗೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇರ್ತೀರಲ್ವಾ. ಸೊ ಆಲ್ಮೋಸ್ಟ್ ಈ ಥರ
ಪೀಸ್ ಬಟ್ಟೆಗಳು ನಿಮ್ಮಮ್ಮ ಹೇಳ್ತಾರೆ ಹಿಂಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಅಂತ. ನೀವು ಮಾತ್ರ ಕಟ್ ಮಾಡಬೇಡಿ, ಕತ್ರಿನ ನೀವು ಯೂಸ್ ಮಾಡಂಗಿಲ್ಲ ಪ್ರೆಗ್ನೆಂಟ್ ಲೇಡೀಸು. ಸೊ ನಿಮ್ಮಮ್ಮ ಅಥವಾ ನಿಮ್ಮ ಹಸ್ಬೆಂಡ್ ಈ ರೀತಿ ಬಟ್ಟೆಗಳನ್ನೆಲ್ಲ, ಕಾಟನ್ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ಬೇಕಾಗತ್ತೆ. ಅದನ್ನ ನೀವು ಕ್ಯಾರಿ ಮಾಡ್ಬೋದು ಹಾಸ್ಪಿಟಲ್ಗೆ. ಯಾಕಂದರೆ 1-2 ಮಾಡಿದಾಗ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಬೇಕಾಗುತ್ತೆ. ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಬೇಡಿ. ನೀವು ಪ್ಯಾಂಪರ್ಸ್ನೇ ಹಾಕ್ತೀನಿ ಅಂತ ಹೇಳಿದ್ರೆ ಆಗ್ತಾನೆ ಹುಟ್ಟಿರೋ ಮಗು, ಸೊ ಪ್ಯಾಂಪರ್ಸ್ ಎಲ್ಲ ಬೇಡ ಅಂತ ನನ್ನ ಅನಿಸಿಕೆ, ಬೇಡ ಅಂತ. ಸೊ ನಿಮಗೆ ಪ್ಯಾಂಪರ್ಸೇ ಕಂಫರ್ಟೇಬಲ್ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಪ್ಯಾಂಪರ್ಸ್. ಸದ್ಯಕ್ಕೆ ನಾನು ಹಾಸ್ಪಿಟಲಲ್ಲಿ ಇರೋ ಅಷ್ಟು ದಿನನೂ ನಾನು ಪ್ಯಾಂಪರ್ಸ್ನ ಯೂಸ್ ಮಾಡೋದಿಲ್ಲ, ಯಾಕಂದರೆ ಆಗ್ತಾನೆ ಹುಟ್ಟಿರುತ್ತೆ ಮಗು. ಆ್ಯಂಡ್ ಆಲ್ಸೋ ಪಾಪುಗೆ ಕರಳು ಬಳ್ಳಿ ಇರುತ್ತಲ್ವ, ಸೊ ಅದನ್ನು ಕಟ್ ಮಾಡಿರ್ತಾರಲ್ವ, ಅದು ಪೇಯ್ನ್ ಇರುತ್ತೆ. ಅದ್ರ ಮೇಲೆ ನಾವು ಏನು ಹೇಳ್ತಾರೆ ಪ್ಯಾಂಪರ್ಸ್ನೆಲ್ಲ ಯೂಸ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಏನಾದರೂ ಕಿರಿಕಿರಿ ಆಗ್ಬೋದು ಅಂತ ಹೇಳಿ ನಾನು ಸದ್ಯಕ್ಕೆ ಪ್ಯಾಂಪರ್ಸ್ ಯೂಸ್ ಮಾಡೋದಿಲ್ಲ. ಹಾಸ್ಪಿಟಲಿಂದ ಬಂದ ಮೇಲೆ ಬೇಕಾದರೆ ನಾನು ಪ್ಯಾಂಪರ್ಸ್ನ ಯೂಸ್ ಮಾಡ್ತೀನಿ. ಮೊದಲಿಗೆ ನಾನು ಪಾಪುಗೆ ಏನೇನೆಲ್ಲ ಬೇಕು ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಈ ಬಟ್ಟೆ ಏನಿದೆ ಇದು ನಮ್ಮ ಅಕ್ಕನ ಮಕ್ಳದು, ಲಶ್ವಿಕ್ ಮತ್ತೆ ನಮ್ಮ ಚಿನ್ನೋದು. ಇಬ್ರು ಬಟ್ಟೆನೂ ನಾನು ಈಸ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಪಾಪು ಹುಟ್ಟಿದ ಮೇಲೆ ಹೊಸ ಬಟ್ಟೆ ಎಲ್ಲ ಹಾಕ್ಸಲ್ಲ, ಫಸ್ಟು ಹಳೆ ಬಟ್ಟೆನೇ ಹಾಕ್ಸೋದು. ಅಂದ್ರೆ ಇದರಲ್ಲಿ ಕಟ್ಟೋ ಬಟ್ಟೆ ಕೂಡ ಇದೆ. ಆ್ಯಂಡ್ ಈ ರೀತಿ ತೋರಿಸ್ತೀನಿ ರೀ ನಿಮಗೆ. ಈ ರೀತಿ ಬನಿಯನ್ ಟೈಪ್ ಕೂಡ ಇದೆ. ಪಾಪುಗೆ ಕ್ಲೀನಾಗಿ ನಾವು ಬಟ್ಟೆ ಹಾಕ್ಬೇಕಾಗತ್ತಲ್ವಾ. ಈಗ ಫುಲ್ ತೋಳು ಆ ಥರ ಎಲ್ಲ ಹಾಕ್ಬೇಕಾದ್ರೆ ಆಗ್ತಾನೆ ಹುಟ್ಟಿರುತ್ತೆ ಮಗು, ಹಿಂಗೆ ಕೈಯೆಲ್ಲ ಎತ್ತಿದಾಗ ಅದಕ್ಕೆ ಸ್ವಲ್ಪ ನೋವಾಗಬಾರ್ದು ಅಂತ ಹೇಳಿ ಈ ರೀತಿ ಆರಾಮಾಗಿರ್ಲಿ ಅಂತ ಹೇಳಿ ಈ ರೀತಿ ಬನಿಯನ್ ಟೈಪಲ್ಲಿ ಆಗಿರ್ಬೋದು ಆ್ಯಂಡ್ ಕಟ್ಟೋ ಬಟ್ಟೆ ಆಗಿರ್ಬೋದು, ಈ ರೀತಿ ಕಟ್ಟೋ ಬಟ್ಟೆ ಆಗಿರ್ಬೋದು. ಸೊ ಈ ರೀತಿ ತರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಅಷ್ಟೇ ಇದು. ಆ್ಯಂಡ್ ಅದಕ್ಕೆ ಟೋಪಿ, ಪಾಪುಗೆ ಟೋಪಿ 3 ಟೋಪಿ ಎತ್ಕೊಂಡಿದ್ದೀನಿ. ಇದಕ್ಕೆ ಇದು ಇದಲ್ವಾ ಅಂತಾರೆ, ಏನಂತಾರೆ, ಟೀ ಶರ್ಟ್ ಅಲ್ಲ, ಸ್ವೆಟರ್ ಟೈಪ್ ಅಲ್ವಾ ಇದು? ಪುಲೋವರ್ ಟೈಪು. ಪುಲೋವರ್ ಟೈಪಾ? ಅದೇ ಸ್ವೆಟರೇ ಮಕ್ಕಳಿಗೆ. ಸೊ ಈ ರೀತಿ ಸ್ವೆಟರ್ನ ತರಿಸ್ಕೊಂಡಿದ್ದೀನಿ. ಇದು ನಮ್ಮ ಚಿನ್ನೋದು ಮತ್ತು ಲಶ್ವಿಕ್ದು ಯಾವುದು ಅಂತ ಕಂಡುಹಿಡಿಯೋದಕ್ಕಾಗಲ್ಲ. ಒಂದು ಪಿಂಕ್ ಮತ್ತು ಒಂದು ಬ್ಲೂ ಕಲರಲ್ಲಿ. ಇದಕ್ಕೆ 2 ಟೋಪಿ ಕೂಡ ಬಂದಿದೆ ಈ ರೀತಿ. ಲವ್ ಬೇಬಿ. ಸೊ ನಾನು 3 ಸ್ವೆಟರ್ನ ಎತ್ಕೊಂಡಿದ್ದೀನಿ. ಈ ರೀತಿ ಒಂದಿದೆ ಸ್ವೆಟರು, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಚಿಕ್ಕ ಚಿಕ್ಕ ಬಟ್ಟೆ. ಸೊ ಇದಕ್ಕೆ ಈ ರೀತಿ ಪ್ಯಾಂಟ್, ಪುಟಾಣಿ ಪ್ಯಾಂಟ್. ಇದು ಲಂಗೋಟ್. ವಾಶ್ ಮಾಡಿದ್ಯಾ? ಹೊಸ ತಂದಿತ್ತಾನೆ? ಹೊಸ ತಂದಿರೋದು ಅಲ್ಲೈತೆ. ಇದು ಹಳೇದು. ಸೊ ಇದು ಫಸ್ಟ್ 1-2 ಡೇಸ್ಗೆ ನಾನು 1 ಡೇಗೆನೆ ಖಾಲಿ ಆಗ್ಬಿಡುತ್ತೆ. ಇಷ್ಟು ಎಷ್ಟಿದೆ ಗೊತ್ತಾ ಪೀಸ್? 12 ಪೀಸ್ ಏನೋ ಇದೆ. ಇಷ್ಟು ಲಂಗೋಟಿನೂ ಬೇಗ ಖಾಲಿ ಆಗ್ಬಿಡುತ್ತೆ, ಯಾಕಂದರೆ ನ್ಯೂ ಬಾರ್ನ್ ಬೇಬಿ ಅಲ್ವಾ, ಅದು 1-2 ಮಾಡ್ಕೊಳ್ತಾನೆ ಖಾಲಿ ಆಗ್ಬಿಡ್ತಾ ಇರುತ್ತೆ. ಸೊ ಫಸ್ಟು ಇದನ್ನ ನಾನು ಯೂಸ್ ಮಾಡ್ತೀನಿ. ಅದಾದಮೇಲೆ ಮಹಿ ಬೆಂಗಳೂರಿಂದ ತಂದಿದ್ದಾರೆ ಲಂಗೋಟೀಸ್ ಮತ್ತು ಸೊ ಪಾಪುಗೆ ಅಂತ ನಾವು ಫಸ್ಟ್ ಬಟ್ಟೆ ತಗೊಂಡಿದ್ದು. ನನಗೆ ಅದೊಂದು ಆಸೆ ಇತ್ತು, ನಾವೇ ಫಸ್ಟ್ ಬಟ್ಟೆ ತಗೋಬೇಕು ನಮ್ಮ ಮಗುಗೆ ಅಂತ. ಸೊ ಅದಕ್ಕೆ ಮಹಿ ಬೆಂಗಳೂರಿಂದ ಒಂದಷ್ಟು ತಂದರು ಆ್ಯಂಡ್ ರಾಮನಗರದಲ್ಲೇ ನಾನು ಒಂದಷ್ಟು ತಗೊಂಡೆ. ಇದು ನಾನು ತಗೊಂಡಿದ್ದು ರಾಮನಗರದಲ್ಲಿ. ಟೋಪಿ ಮತ್ತು ಹ್ಯಾಂಡ್ ಗ್ಲೌಸ್ ಮತ್ತು ಕಾಲ್ ಸಾಕ್ಸ್. ಇದು ಟೋಪಿ ಮತ್ತು ಹ್ಯಾಂಡ್ ಗ್ಲೌಸು ಮತ್ತು ಸಾಕ್ಸ್, ಇದು 3 ಇದರಲ್ಲೇ ಇದೆ ಈ ರೀತಿ. ಸೊ ಈ ರೀತಿ ಒಂದು ಪರ್ಪಲ್ ಕಲರಲ್ಲಿ, ಇನ್ನೊಂದು ಸ್ಕೈ ಬ್ಲೂ ಕಲರಲ್ಲಿ ತಗೊಂಡಿದ್ದೀನಿ.
ನಮ್ಮ ಪಾಪುಗೆ ನಮ್ಮದೇ ಫಸ್ಟ್ ಬಟ್ಟೆ ಆಗಲಿ ಅಂತ ಹೇಳಿ. ಆ್ಯಂಡ್ ಈ ರೀತಿ ಒಂದು ಕಟ್ಟೋ ಬಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ಪ್ಯಾಂಟ್ ವಿತ್ ಪ್ಯಾಂಟ್ ಕೂಡ ಇದೆ. ಸೊ ಈ ರೀತಿ ನಮ್ಮ ಮನೇಲಿ ಪುಟಾಣಿ ಬಟ್ಟೆಗಳು ನೋಡ್ತಿದ್ರೆ ನಂಗೆ ಏನೋ ಒಂಥರ ಖುಷಿ. ಆಮೇಲೆ ನಮಗೆ ನಾವು ಇಟ್ಕೊಳ್ಳೋದಕ್ಕೆ ಬಟ್ಟೆ ಇರಲ್ಲ, ಸ್ಪೇಸ್ ಇರಲ್ಲ. ಆ ರೀತಿ ಈ ರೀತಿ ಒಂದು ಏನಂತಾರೆ ಚಡ್ಡಿ, ಒಂದು ಚಡ್ಡಿ ಮತ್ತೆ ಒಂದು ಶಾರ್ಟ್ಸ್ ಮತ್ತೆ ಒಂದು ಕಟ್ಟೋ ಬಟ್ಟೆ, ಟೀ ಶರ್ಟ್. ಈ ಬಿಸಿಲಿಗೆ ಇದು ಸರಿ ಹೋಗುತ್ತೆ. ಅಂಡ್ ಇದು ಬಂದು 2 ಕಟ್ಟೋ ಬಟ್ಟೆ ತಗೊಂಡೆ. ಒಂದು ಲಂಗೋಟಿ ತಗೊಂಡಿದ್ದೀನಿ. ಇದನ್ನ ರಾಮನಗರದಲ್ಲೇ ನಾನು ತಗೊಂಡಿದ್ದು. ಒಂದು ಬ್ಲೂ ಕಲರ್ ಮತ್ತೆ ಒಂದು ಇದೇನು ಲೈಟ್ ಸ್ಯಾಫ್ರನ್ ಆರೆಂಜ್ ಲೈಟ್ ಆರೆಂಜ್ ಕಲರ್ದು ಒಂದು ತಗೊಂಡಿದ್ದೀನಿ. ಈ ರೀತಿ ಕಟ್ಟೋ ಬಟ್ಟೆ ಲಂಗೋಟಿ ತಗೊಂಡಿದ್ದೀನಿ. ಈ ರೀತಿ ಕಟ್ಟೋದು ಹೀಗೆ. ಇದು ಮಹಿ ಬೆಂಗಳೂರಿಂದ ತಂದಿದ್ದು. 5 ಪೀಸ್ ಅಲ್ವಾ ಇರೋದು? 10 ಪೀಸ್. ಒಂದರಲ್ಲಿ 10 ಇದೆ, ಒಂದೊಂದರಲ್ಲಿ 5 ಲಂಗೋಟಿ 2ರಿಂದ ಸೇರಿ 10 ಪೀಸ್ ಏನೋ ಇದೆ. ಇದನ್ನ ಆಮೇಲೆ ಇದೆಲ್ಲ ಖಾಲಿ ಆಗ್ತಾ ಇರುತ್ತೆ ಗೊತ್ತಾ, ಅವಾಗ ನಾನು ಮಹಿ ಕೈಲಿ ಇದನ್ನೆಲ್ಲ ತರಿಸ್ಕೊಳ್ತೀನಿ. ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿರೋದು ಬರೀ ಇಷ್ಟು ಮಾತ್ರ ಹಾಸ್ಪಿಟಲಲ್ಲಿ ಯೂಸ್ ಆಗಲ್ಲ, ತುಂಬಾನೇ ಬೇಕಾಗುತ್ತೆ ನಿಮಗೆ. ಆ್ಯಂಡ್ ಇದು ಕಟ್ಟೋ ಬಟ್ಟೆ ಬನಿಯನ್ ಟೈಪ್ ಇರುತ್ತೆ. ಮಕ್ಳಿಗೆ ಆಲ್ಮೋಸ್ಟ್ ಈಗ ತಾನೇ ಹುಟ್ಟಿರೋ ಮಗುಗೆ ಈ ರೀತಿ ಕಟ್ಟೋ ಬಟ್ಟೆನೇ ಸೇಫ್. ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಎಲ್ಲ ಕಾಟನ್ ಇರೋದು, ತುಂಬಾ ಸಾಫ್ಟ್ ಇದೆ. ಇದನ್ನ ಒಂದು 10 ಪೀಸ್ ಇದೆಯಾ, 10 ಪೀಸ್ ಏನೋ ತಂದಿದ್ದಾರೆ. ಎಲ್ಲ ಡಬಲ್ ಕಲರ್. ಎಲ್ಲದರಲ್ಲೂ ಒಂದೊಂದು ಕಲರ್ ತಗೊಂಡಿದ್ದೀನಿ. ಇದೊಂದು 4ನ ಹಾಸ್ಪಿಟಲ್ ಬ್ಯಾಗ್ಗೆ ಪ್ಯಾಕ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದನ್ನ ಮನೇಲೆ ಇಟ್ಬಿಡ್ತೀನಿ. ಇದನ್ನ ಮನೆಗೆ ಬಂದ ಮೇಲೆ ಯೂಸ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಬಂದು ಸಾಕ್ಸ್. ನಾನು ಆಲ್ರೆಡಿ ಇದರಲ್ಲಿ ಟೋಪಿ ಜೊತೆನೆ ಸಾಕ್ಸ್ ತೋರಿಸಿದೆ ಅಲ್ವಾ. ಇದರಲ್ಲಿ 2 ಜೊತೆ ಇದೆ. ಆ್ಯಂಡ್ ಇದರಲ್ಲಿ ಈಗ ನೋಡಿ ಪುಟಾಣಿ ಸಾಕ್ಸ್. ಇದು ನಮ್ಮ ಲಶ್ವಿಗ್ದು, ಎಷ್ಟು ಸಣ್ಣಕ್ಕೈತೆ. ಸೊ ಇದರಲ್ಲಿ ಸಾಕ್ಸ್, ಮಕ್ಳಿಗೆ ಸಾಕ್ಸ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ಡೈಲಿ ಯೂಸ್ ಮಾಡಬೇಕಲ್ವಾ, ಸೊ ಚೇಂಜ್ ಮಾಡ್ತಾ ಇರಬೇಕು. ಅದಕ್ಕೆ ನಾನು ಸಾಕ್ಸ್ನ ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೀನಿ. ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು. ಸೊ ಇದನ್ನ ಒಂದು 6 ಜೊತೆ ಸಾಕ್ಸ್ ಎತ್ಕೊಂಡಿದ್ದೀನಿ. ಸಿಸೇರಿಯನ್ ಆದರೆ 6 ಡೇಸ್ ಕಂಪಲ್ಸರಿ ಹಾಸ್ಪಿಟಲಲ್ಲಿ ಇರಬೇಕು. ನಾರ್ಮಲ್ ಡೆಲಿವರಿ ಆದರೆ ಮ್ಯಾಕ್ಸಿಮಮ್ 2 to 3 ಡೇಸ್ ಇರಬೇಕು. ಸೊ ಯಾವುದಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ರೀತಿ ಒಂದು ಪಾಪುಗೆ ಬೆಚ್ಚಗಿರೋದಕ್ಕೆ, ಹಿಂಗೆ ಸ್ವಾಡಲ್ ಮಾಡೋದಕ್ಕೆ ಈ ರೀತಿ ಒಂದು ಇದೆ. ಇದು ಚಿಕ್ಕದು, ಅಷ್ಟಾಗಿ ಇದು ಮಾಡೋಕ್ಕಾಗಲ್ಲ ಅನ್ಕೋತೀನಿ ಅಲ್ವಾ? ಆಗುತ್ತಾ? ಸ್ವಾಡಲ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಈ ರೀತಿ ಇದೆ. ಯಪ್ಪ, ನಾನೇ ಮಡಚಿ ನಾನೇ ಎತ್ತಿಡಬೇಕು ಅಂದರೆ ಕಷ್ಟ. ಎಲ್ಲ ಕ್ಲೀನಾಗಿ ಮಡಗಿದ್ದೀನಿ, ತಿರ್ಗಾ ಹಂಗೆ ಆಯಿತು. ಆ್ಯಂಡ್ ಇದೊಂದು ನಾನು ಬೇಕು ಅಂತಾನೆ ತಗೊಂಡಿದ್ದು. ಸಾಫ್ಟ್ ಆಗಿದೆ ಇದು ಅಷ್ಟೇ. ಪಾಪುಗೆ ಸ್ವಾಡಲ್ ಮಾಡೋದಕ್ಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಪಾಪು ಸ್ನಾನ ಆದ್ಮೇಲಾದ್ರೂ ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಸಾಫ್ಟ್ ಆಗಿದೆ. ಈ ರೀತಿ ಇದ್ರೆ ಪಾಪು ಬೆಚ್ಚಗೆ ಮಲ್ಕೊಳ್ಳುತ್ತೆ. ಇದು ಬೆಡ್ ಮೇಲೆ ಯೂಸ್ ಮಾಡೋದಕ್ಕೆ ಡ್ರೈ ಶೀಟ್ ನ ತಗೊಂಡಿದ್ದೀನಿ. ಸ್ಮಾಲ್ ತಗೋಬೋದಾಗಿತ್ತು, ಬಟ್ ನಾನು ಬಿಗ್ ತಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಪಾಪು ಒದ್ದಾಡ್ಬೇಕಾದ್ರೆ ಬೇಕಾಗುತ್ತಲ್ವ ಅಂತ ಹೇಳಿ.
ಪ್ರೈಸ್ ಎಷ್ಟು? 780. ಸೊ ಇದ್ರ ಪ್ರೈಸ್ ಬಂದು 780. ಬ್ಲೂ ಕಲರಲ್ಲಿ ತಗೊಂಡಿದ್ದಾರೆ. ಈ ರೀತಿ ಬರುತ್ತೆ. ನೀವು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತಲ್ವಾ, ಈ ರೀತಿ ಮ್ಯಾಟ್ ಇರುತ್ತೆ ಆ್ಯಂಡ್ ಇಲ್ಲಿ ಸಾಫ್ಟ್ ಬಟ್ಟೆ, ಕ್ಲಾತ್, ಕಾಟನ್ ಕ್ಲಾತ್. ಸೊ ಇಲ್ಲಿ ಮ್ಯಾಟ್ ಫಿನಿಶ್ ಇರುತ್ತೆ ಆ್ಯಂಡ್ ಇಲ್ಲಿ ಸಾಫ್ಟ್ ಕ್ಲಾತ್ ಇರುತ್ತೆ. ಇದು ಪಾಪುಗೆ ಯೂಸ್ ಆಗುತ್ತೆ ಆ್ಯಂಡ್ ನನಗೂ ಅಷ್ಟೇ. ಇದು ಏನು ನಮ್ದು ಕಿಂಗ್ ಸೈಜ್ ಅಲ್ವಾ ಇರೋದು ಬೆಡ್. ಸೊ ಅದ್ರ ತುಂಬಾ ಹಾಕ್ಬೋದು ಇದನ್ನ ಅಲ್ವಾ ರೀ? ಕಿಂಗ್ ಸೈಜ್ ತುಂಬಾ ಹಾಕ್ಬೋದು. ಸೊ ಇದೊಂದನ್ನ ತಗೊಂಡಿದ್ದೀನಿ ನಾನು. ಆಯ್ತಾ ಮಗುದೆಲ್ಲ? ಇನ್ ಸ್ವೆಟರ್ ಇದು. ನೆಕ್ಸ್ಟ್ ಇದೊಂದು ಹಿಮಾಲಯ ಬೇಬಿ ವೈಪ್ಸ್ ನ ತಗೊಂಡಿದ್ದೀನಿ. ಪಾಪುಗೆ ಕ್ಲೀನ್ ಮಾಡ್ತಾ ಇರ್ಬೇಕಲ್ವಾ, ಫೇಸ್ ಇಂದ ಹಿಡಿದು ಬಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಇದು 2 ಪ್ಯಾಕ್ ತಗೊಂಡಿದ್ದೀನಿ. ಸದ್ಯಕ್ಕೆ ನಾನು 1 ಪ್ಯಾಕ್ ಮಾತ್ರ ತಗೊಂಡು ಹೋಗ್ತೀನಿ. ಸೊ ಇದೊಂದನ್ನ ನಾನು ತಗೊಂಡು ಹೋಗ್ತೀನಿ. ಈ ರೀತಿ ಓಪನ್ ಮತ್ತೆ ಕ್ಲೋಸ್ ಮಾಡೋ ತರ ಇದ್ರೆ ಯೂಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಒಂಥರ ಡ್ರೈ ಆಗ್ಬಿಡುತ್ತೆ. ಸೊ ಈ ರೀತಿ ಇದ್ರೆ ನಮಗೆ ಯೂಸ್ ಮಾಡ್ಬೋದು. ಈ ರೀತಿ ಕ್ಲೋಸರ್ ಇದ್ರೆ. ಸೊ ಇದೊಂದನ್ನ ನಾನು ತಗೊಳ್ತಾ ಇದ್ದೀನಿ ಪಾಪುಗೆ ಅಂತ. ಅದು ಬಿಟ್ರೆ ಡೆಟಾಲ್ ಹ್ಯಾಂಡ್ ಸ್ಯಾನಿಟೈಸರ್ನ ತಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಪಾಪುಗೆ ಏನು ಸ್ಕಿನ್ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ. ಈಗ ಎಲ್ಲರೂ ಆಲ್ಮೋಸ್ಟ್ ಪಾಪು ಅಂತ ಅಂದಮೇಲೆ ಎಲ್ಲ ಬಂದು ಎತ್ಕೊಳ್ಳೋದು ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾರಲ್ವಾ. ಸೊ ಅವಾಗ ಅವ್ರ ಕೈ ಎಲ್ಲ ಹ್ಯಾಂಡ್ ವಾಶ್ ಎಲ್ಲ ಮಾಡಿರಲ್ಲ. ಸೊ ಸಡನ್ ಆಗಿ ಈ ತರ ಪಾಪುನೆಲ್ಲ ಮುಟ್ಟಿದಾಗ ಪಾಪುಗೆ ಸ್ಕಿನ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ನಾನು ಒಂದು ಹ್ಯಾಂಡ್ ಸ್ಯಾನಿಟೈಸರ್ನ ತಗೊಂಡಿದ್ದೀನಿ. ಇದನ್ನ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಂಡು ಬೇಕಾದ್ರೆ ಪಾಪುನ ಮುಟ್ಲಿ ಅಂತ ಹೇಳಿ. ಸೊ ಇದೊಂದು. ಸೊ ನೆಕ್ಸ್ಟ್ ಇದೊಂದು ಡೆಟಾಲ್ ಲಿಕ್ವಿಡ್ನ ತಗೊಂಡಿದ್ದೀನಿ. ಇದು ಪಾಪು ಬಟ್ಟೆ ಏನೆಲ್ಲ ಇದೆ ಇದನ್ನೆಲ್ಲ ಪಾಪುಗೆ ಈಗ ರೀಯೂಸ್ ಮಾಡ್ಬೇಕಾಗುತ್ತಲ್ವಾ. ಸೊ ಅವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಯೂಸ್ ಮಾಡ್ಲಿ ಅಂತ ಹೇಳಿ ಇದೊಂದನ್ನ ತಗೊಂಡಿದ್ದೀನಿ. ಮತ್ತೆ ಪಾಪುಗೆ ಮೈ ಒರೆಸ್ಬೇಕಾಗುತ್ತಲ್ಲ, ಅದಕ್ಕೂ ಯೂಸ್ ಆಗುತ್ತೆ. ಪಾಪುಗೆ ಅಲ್ವಾ, ಅದನ್ನ ಹೇಳ್ಬೇಕು. ಸೊ ನೆಕ್ಸ್ಟ್ ಪಾಪು ಅದಕ್ಕೂ ಯೂಸ್ ಆಗುತ್ತೆ ಅಂಡ್ ಪಾಪುಗೆ ಬಾಡಿ ಎಲ್ಲ ಕ್ಲೀನ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಯೂಸ್ ಆಗುತ್ತೆ. ಇದನ್ನ ಒಂದೊಂದು ಸ್ವಲ್ಪ ಹಾಕ್ಬಿಟ್ಟು ಕಾಟನ್ ಅಲ್ಲಿ ಪಾಪು ಮೈ ಎಲ್ಲ ಸೀಡ್ಬೋದಲ್ವಾ ಅಂತ ಹೇಳಿ ಇದೊಂದನ್ನ ತಗೊಂಡಿದ್ದೀನಿ. ನನಗೆ ಮತ್ತೆ ಪಾಪುಗೆ ಇಬ್ರಿಗೂ ಬೇಕಾಗುತ್ತೆ, ದೃಷ್ಟಿ ಆಗುತ್ತೆ ಅಂತ ಹೇಳಿ ಕಣ್ಕಪ್ಪನ ಒಂದು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೊಂದು ಕಾಟನ್ ಬಾಲ್ಸ್ ನ ತಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಹತ್ತಿ ಅವಶ್ಯಕತೆ ಇರುತ್ತೆ. ಥಂಡಿ ಆಗ್ಬಾರ್ದು. ನನ್ಗೇನಾದ್ರು ಸಿಸೇರಿಯನ್ ಆಗ್ಬಿಟ್ರೆ ಇನ್ ಕೇಸ್ ಥಂಡಿ ಇರಬಾರ್ದು, ನಾವು ಕೋಲ್ಡ್ ಇರಬಾರ್ದು. ಅದಕ್ಕೋಸ್ಕರ ಇದು ಕಾಟನ್ ಯಾವಾಗ್ಲೂ ಕಿವಿಗೆ ಹಾಕೊಂಡಂಗೆ ಇರಬೇಕು. ಈ ರೀತಿ ಕಾಟನ್ ಬಾಲ್ಸ್ ನ ತಗೊಂಡ್ರೆ ಯೂಸ್ ಆಗುತ್ತೆ. ಅಂಡ್ ಪಾಪುಗೂ ಅಷ್ಟೇ ಕೈ ಬೆಳ್ಳಾಗಿರ್ಬೋದು, ಕಾಲ್ ಸಂದಿ, ಕತ್ತತ್ರ ಎಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಇದೊಂದು ಕಾಟನ್ ನ ತಗೊಂಡಿದ್ದೀನಿ. ಅಲ್ಲಿ ಎಲ್ಲೇ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಮನೇಲೇ ಇದ್ರೆ ಯೂಸ್ ಮಾಡ್ಕೋಬಹುದಲ್ವಾ ಅಂತ ಹೇಳಿ ಅದೊಂದನ್ನ ಪಿಕ್ ಮಾಡಿದೆ. ಆಯ್ತಾ ಮಗುದು? ಸೊ ನೋಡಿದ್ರಲ್ಲ, ಇಷ್ಟು ನಾನು ಹಾಸ್ಪಿಟಲ್ಗೆ ಪಾಪುಗೆ ಏನೇನ್ ಬೇಕೋ ಅದನ್ನೆಲ್ಲ ಇವಾಗ ತೋರಿಸಿದ್ದೀನಿ. ಇಷ್ಟು ನಾನು ಪಾಪುಗೆ ಏನೇನ್ ಬೇಕೋ ಅದನ್ನೆಲ್ಲ ಈಗ ಪ್ಯಾಕ್ ಮಾಡ್ಕೊಳ್ತೀನಿ. ಆಮೇಲೆ ಈಗ ಸದ್ಯಕ್ಕೆ ನೆಕ್ಸ್ಟ್ ನನಗೆ ಏನೇನೆಲ್ಲ ಬೇಕೋ ಅದನ್ನ ನಾನು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತೀನಿ. ಮೊದಲಿಗೆ ನಾನು 1-2 ಜೊತೆ ಬಟ್ಟೆ ತಗೊಳ್ತಾ ಇದ್ದೀನಿ. 2 ಮೆಟರ್ನಿಟಿ ಡ್ರೆಸ್ ತಗೊಂಡಿದ್ದೀನಿ ಅಂಡ್ ಒಂದು ಕಂಫರ್ಟೇಬಲ್ ನೈಟಿ ತಗೊಂಡಿದ್ದೀನಿ. ಇದು ನನಗೆ ತುಂಬಾ ಕಂಫರ್ಟೇಬಲ್ಲು, ಅದಕ್ಕೋಸ್ಕರ ಇದು ಕಾಟನ್ನು. ಸೊ ಇದನ್ನ ಒಂದನ್ನ ತಗೊಂಡಿದ್ದೀನಿ ನನಗೆ. ಅಂಡ್ ಇದೊಂದು ಪಿಂಕ್ ಮತ್ತೆ ಬ್ಲೂ ಏನಕ್ಕೆ ಎತ್ಕೊಂಡಿದ್ದೀನಿ ಮೆಟರ್ನಿಟಿ ಡ್ರೆಸ್ ಅಂದ್ರೆ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಗಂಡ್ಪಾಪು ಆಗಿದ್ರೆ ಬ್ಲೂ ಡ್ರೆಸ್ ಅಲ್ಲಿ ಬರೋಣ ಅಂತ, ಅಂಡ್ ಹೆಣ್ಪಾಪು ಆದ್ರೆ ಪಿಂಕ್ ಡ್ರೆಸ್ ಅಲ್ಲಿ ಪಾಪುನ್ ಕರ್ಕೊಂಡ್ ಬರೋಣ ಮನೆಗೆ ಅಂತ ಹೇಳಿ ಇವೆರಡು ಕಲರ್ನು ನಾನು ಚೂಸ್ ಮಾಡಿದ್ದೀನಿ. ಸೊ ಈ 3 ಬಟ್ಟೆನ ನಾನು ಹಾಕೊಳ್ಳೋದಿಕ್ಕೆ ಅಂತ ತಗೊಂಡಿದ್ದೀನಿ. ಸೊ ನನಗೆ ಇದೊಂದು ಶಾಲ್ನ ತಗೊಂಡಿದ್ದೀನಿ. ಸಾಫ್ಟ್ ಆಗಿದೆ ಅಂಡ್ ಕಾಟನ್ ಕೂಡ, ಲೆಂತ್ ಇದೆ ಇದು. ಸೊ ಇದೊಂದು ಶಾಲ್ನ ತಗೊಂಡಿದ್ದೀನಿ, ಬೆಚ್ಚಗಿರ್ಬೇಕಲ್ವಾ ಅಂತ ಹೇಳಿ. ಆ್ಯಂಡ್ ಪಾಪನ್ನು ಕೂಡ ಅದರಲ್ಲಿ ಇಟ್ಕೋಬೋದು. ಆ್ಯಂಡ್ ನನಗೆ ಒಂದು ಸ್ವೆಟರ್ನ ತಗೊಂಡಿದ್ದೀನಿ. ಇದನ್ನ ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು, ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ.
ಹಾಸ್ಪಿಟಲ್ಗೆ ಅಂತಲೇ ಹೇಳಿ. ಸೊ ಒಂದು ಸ್ವೆಟರ್ನ ತಗೊಂಡಿದ್ದೀನಿ. ಇದನ್ನೇನಂತಾರೆ, ಉಲ್ಲನ್ನಲ್ಲಿ ನೇಯ್ದಿರೋದು ಇದು. ಸೊ ಚೆನ್ನಾಗಿರುತ್ತೆ ಆ್ಯಂಡ್ ಬೆಚ್ಚಗಿರುತ್ತೆ. ನೈಟ್ ಟೈಮಲ್ಲಿ, ಮಧ್ಯಾಹ್ನ ಎಲ್ಲ ಬಿಸಿ ಇರುತ್ತೆ ಅಷ್ಟೇ, ನೈಟ್ ಟೈಮಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಆ್ಯಂಡ್ ನನಗೆ ಅಂತ ನಾನೊಂದು ಟವಲ್ನ ತಗೊಂಡಿದ್ದೀನಿ. ಯಾವುದಕ್ಕೂ ಇಲ್ಲಿ ಅಂತ ಒಂದು ಹ್ಯಾಂಡ್ ಕರ್ಚಿಫ್ನ ತಗೊಂಡಿದ್ದೀನಿ. ಏನಾದರೂ ಪಾಪುಗೆ ಆಗಲಿ ನನಗೆ ಆಗಲಿ ಏನಕ್ಕಾದರೂ ಯೂಸ್ ಆಗುತ್ತೆ ಹ್ಯಾಂಡ್ ಕರ್ಚಿಫ್ ಅಂತ. ನೆಕ್ಸ್ಟು ನಾನಿಲ್ಲಿ ಮೆಟರ್ನಿಟಿ ಪ್ಯಾಡ್ಸ್ನ ತರಿಸಿದ್ದೆ ಅಪೋಲೋದಲ್ಲಿ. ಆ್ಯಂಡ್ ಸೈಜ್ ಬಂದು ಎಲ್ ಮತ್ತು 10 ಪ್ಯಾಂಟ್ಸ್ ಏನೋ ಇರುತ್ತೆ. ಸೊ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಯಾರಾದರೂ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋರಾಗಿದ್ದರೆ. ಅದಾದಮೇಲೆ ನನಗೆ ಡೆಟಾಲ್ ಸ್ವೆಟ್ ವೈಪ್ಸ್ನ ತೊಗೊಂಡಿದ್ದೀನಿ. ಇದು ಬೇಬಿದೂ ಯೂಸ್ ಮಾಡ್ಬೋದು ನಾನು, ಇಲ್ಲ ಅಂತ ಹೇಳಿದ್ರೆ ಡೆಟಾಲ್ ಕೂಡ ಯೂಸ್ ಮಾಡ್ಬೋದು. ನಾನು ಅಷ್ಟೇ ಈ ರೀತಿ ಕ್ಲೋಸ್ ಮತ್ತು ಓಪನ್ ಮಾಡೋದನ್ನ ತೊಗೊಂಡಿದ್ದೀನಿ. ನನಗೆ ಒಂದು ಬಾಡಿ ಲೋಷನ್ನು ಮತ್ತು ಮಾಯ್ಶ್ಚರೈಸರ್ ಕ್ರೀಮು, ಬ್ರಷ್, ಟೂತ್ ಪೇಸ್ಟ್ ಮತ್ತು ಫೇಸ್ ವಾಶ್, ಇಷ್ಟು ನನಗೆ ಫ್ರೆಶ್ ಅಪ್ ಆಗೋದಕ್ಕೆ, ಡೈಲಿ ಫ್ರೆಶ್ ಅಪ್ ಆಗೋದಕ್ಕೆ ಬೇಕಲ್ವಾ. ಸೊ ಹಾಸ್ಪಿಟಲಲ್ಲಿ ಇರೋ ಅಷ್ಟು ದಿನಾನು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಇಷ್ಟನ್ನ ತಗೊಳ್ತಾ ಇದ್ದೀನಿ. ಲಿಪ್ ಬಾಮ್, ಲ್ಯಾಕ್ಮಿ ಲಿಪ್ ಬಾಮ್ನ ತಗೊಂಡಿದ್ದೀನಿ, ತುಟಿ ಡ್ರೈ ಆಗಬಾರ್ದು ಅಂತ ಹೇಳಿ. ರಬ್ಬರ್ ತಗೊಂಡಿದ್ದೀನಿ, ಇಫ್ ಇನ್ ಕೇಸ್ ನಾನು ಕೂದಲು ಬಿಡಬಾರ್ದಲ್ವಾ. ಸೊ ಒಂದು ರಬ್ಬರ್ ತಗೊಂಡಿದ್ದೀನಿ, ಒಂದು ಕ್ಲಿಪ್ನ ತಗೊಂಡಿದ್ದೀನಿ, ಆ್ಯಂಡ್ ಆಲ್ಸೋ ಒಂದು ಕೂಮ್ ತಗೊಂಡಿದ್ದೀನಿ, ತಲೆ ಬಾಚಬೇಕಾಗತ್ತೆ ಅಂತ ಹೇಳಿ. ಇದು ಬಂದು ಬಾಣ್ತೀರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಆಗಿರ್ಬೋದು ಅಥವಾ ಕಪ್ಪಾಗಿರ್ಬೋದು. ಸೊ ಇದು ಯಾವುದಕ್ಕೂ ಇರಲಿ ಅಂತ ಹೇಳಿ ಇದೊಂದು ಸ್ಟಿಕ್ಕರ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದು ನನಗೆ ತಲೆ ಕಟ್ಟೋದಿಕ್ಕೆ ಸ್ಕಾರ್ಫ್ ಆಗಿರ್ಬೋದು, ಮಫ್ಲರ್ ಆಗಿರ್ಬೋದು. ಸೊ ಇದು ಈ ರೀತಿ ಹಿಂಗೆ ಬೆಚ್ಚಗಿರೋದಕ್ಕೆ ಕಟ್ಕೊಳ್ಬೇಕಲ್ವಾ. ಸೊ ಅದಕ್ಕೆ ಈ ರೀತಿ ಒಂದು ತಗೊಂಡಿದ್ದೀನಿ, ಬ್ರೌನ್ ಕಲರಲ್ಲಿ ಒಂದು. ಆ್ಯಂಡ್ ಇದು ಈ ರೀತಿ ಬರುತ್ತೆ, ಕರ್ಚೀಫ್ ಟೈಪಲ್ಲಿ ಇದೆ ಇದು. ಸೊ ಇದು ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ರೀತಿ ಒಂದು ತಗೊಂಡಿದ್ದೀನಿ, 2 ಕಟ್ಟೋದಕ್ಕೆ ತಗೊಂಡಿದ್ದೀನಿ. ಬಾಣ್ತಿಲಿ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು, ಕ್ಯೂಟಾಗಿ ಕಾಣಿಸ್ತಾ ಇರ್ತೀವಿ. ನೆಕ್ಸ್ಟ್ ಬಂದು ಅಲ್ಲಿ ಕಾಲೆಲ್ಲ ಥಂಡಿ ಇರುತ್ತಲ್ವಾ. ಸೊ ಅದಕ್ಕೆ ಸಾಕ್ಸ್ ತಗೊಂಡಿದ್ದೀನಿ, ಸಾಕ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ ನನಗೆ. ಆ್ಯಂಡ್ ಬಾತ್ರೂಮ್ಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ನಾನೊಂದು ಸ್ಲಿಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಬರೀ ಕಾಲಲ್ಲಿ ಓಡಾಡೋದು ಚೆನ್ನಾಗಿರಲ್ಲ. ಇದೊಂದು ಸಾಫ್ಟ್ ಸ್ಲಿಪ್ಪರ್ನ ತಗೊಂಡಿದ್ದೀನಿ. ಇದು ಏನಂತಾರೆ, ಹಾಸ್ಪಿಟಲ್ ಬೆಡ್ ಹತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬಾತ್ರೂಮ್ಗೆಲ್ಲ ಯೂಸ್ ಆಗಲಿ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. 2 ಒಂದೇ ತಾವು ಕ್ಯಾರಿ ಮಾಡಿದ್ರೆ ನಮಗೆ ಒಂಥರ ಹಿಂಸೆ ಆಗುತ್ತೆ. ಸೊ ನನಗೆ ಕಂಫರ್ಟಬಲ್ ಇರಲ್ಲ. ಸೊ ಅದಕ್ಕೋಸ್ಕರ 2 ಸ್ಲಿಪ್ಪರ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಸಾಕ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಮೇನ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬಿಸಿನೀರು ಕುಡಿಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ಚಿಕ್ಕದೊಂದಿದೆ. ಸೊ ಇದು ಜಾಸ್ತಿ ಯೂಸ್ ಆಗಲ್ಲ, ಅದಕ್ಕೋಸ್ಕರ ಇದೊಂದನ್ನ ತಗೊಂಡಿರೋದು. 2 ಲೀಟ್ರ್ ಏನೋ ಇದೆ. ಇದರಲ್ಲಿ ಬಿಸಿನೀರನ್ನ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದನ್ನ ನೋಡಿ ಈ ರೀತಿ ಯೂಸ್ ಮಾಡ್ಬೋದು. ಇದು ಬ್ರ್ಯಾಂಡ್ ಬಂದು ಮಿಲ್ಟನ್. ಈ ಬ್ರ್ಯಾಂಡ್ ಬಂದು ಮಿಲ್ಟನ್. ಇದಕ್ಕೆ 1955 ಇದ್ರ ಪ್ರೈಸ್ ಬಂದು. ಆ್ಯಂಡ್ ಮಿಲ್ಟನಲ್ಲೇ ನಾವು ಇದೊಂದನ್ನ ತಗೊಂಡ್ವಿ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಹೊರಗಡೆಯಿಂದ ತಂದ್ಕೊಡೋಷ್ಟರಲ್ಲಿ ಅದು ಆರೋಗ್ಬಿಡುತ್ತಲ್ವಾ. ಸೊ ಈ ರೀತಿ ಕ್ಯಾರಿ ಮಾಡಿದ್ರೆ ಯೂಸ್ ಆಗುತ್ತೆ ನಮಗೆ ಅಂತ ಹೇಳಿ ಮಹಿ ಯೋಚನೆ ಮಾಡಿ ಇದನ್ನ ತಗೊಂಡಿದ್ದು. ಸೊ ಚೆನ್ನಾಗಿದೆ, ಒಂದು ರೀತಿ ಕ್ಯೂಟಾಗಿದೆ. ಸೊ ಇದ್ರ ಪ್ರೈಸ್ ಬಂದು 1090. ಸೊ ಇವೆರಡು ನಮಗೆ ಹಾಸ್ಪಿಟಲಲ್ಲಿ ಯೂಸ್ ಆಗುತ್ತೆ, ಹಾಗಾಗಿ ಇದನ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಇದನ್ನ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಬೇಕು. ಆ್ಯಂಡ್ ಮೇನ್ ಆಗಿ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ಸೊ ಹಾಸ್ಪಿಟಲ್ಗೆ ನಾವು ಏನೇನೆಲ್ಲ ಚೆಕ್ ಮಾಡಿಸಿದ್ದೀವಿ ಅದ್ರ ರಿಪೋರ್ಟ್ ಆಗಿರ್ಬೋದು, ತಾಯಿ ಕಾರ್ಡ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕ್ಯಾರಿ ಮಾಡಲೇಬೇಕು. ಸೊ ಇದು ನನ್ನ ತಾಯಿ ಕಾರ್ಡು. ಆ್ಯಂಡ್ ಇದು ನಾನು ಯಾವ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ತಾ ಇದ್ದೆ ಮತ್ತು ಸ್ಕ್ಯಾನಿಂಗ್ ಎಲ್ಲ ನಾನು ಎಲ್ಲಿ ಮಾಡಿಸಿದ್ದೀನಿ ಅದ್ರ ಪ್ರತಿಯೊಂದು ಡೀಟೇಲ್ ಕೂಡ ಇದರಲ್ಲಿ ಇರುತ್ತೆ. ಇದನ್ನು ಹಾಸ್ಪಿಟಲ್ಗೆ ನೀವು ಕ್ಯಾರಿ ಮಾಡಲೇಬೇಕು, ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ.
ಸೊ ನಾನು ಇಷ್ಟನ್ನು ಕ್ಯಾರಿ ಮಾಡ್ತಾ ಇದ್ದೀನಿ, ಒಂದು ಬ್ಯಾಗಲ್ಲಿ ಎತ್ತಿ ಇಟ್ಕೊಬಿಡ್ತೀನಿ. ಇದನ್ನು ಏನಪ್ಪ ಅಂತ ಹೇಳಿದರೆ, ನೀವು ಡೆಲಿವರಿ ಟೈಮ್ ಹತ್ತಿರ ಬರುತ್ತಲ್ವ, ಸೊ ಹಾಸ್ಪಿಟಲ್ಗೆ ನೀವು ಹೋದ್ಮೇಲೆ ಫಸ್ಟು ನೀವು ಡಾಕ್ಟರ್ ಕೊಡಬೇಕಾಗಿರೋದು ಬಂದು ಇದೆ. ಹಾಗಾಗಿ ನಾನು ಇದನ್ನು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಈ ರೀತಿ ಇಟ್ಟಿರ್ತೀನಿ. ಅವರು ಕೇಳಿದ ತಕ್ಷಣ ಈಸಿಯಾಗಿ ಎತ್ಕೊಡ್ಬೋದು ಅಂತ. ಆ್ಯಂಡ್ ಪಾಪು ಡೆಲಿವರಿ ಆದ ತಕ್ಷಣ ಪಾಪುನ ಕೈಗೆ ತಂದು ಕೊಡ್ತಾರಲ್ವ, ಸೊ ಅದಕ್ಕೆ ಯಾವ ಬಟ್ಟೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಅಪ್ಪಂದೇ ಏನಂತಾರೆ ಪಂಚೆ, ಕಾಟನ್ ಪಂಚೆ ಬರುತ್ತಲ್ವ ಬಿಳಿದು. ಸೊ ಇಲ್ಲಿ ಮನೇಲಿಲ್ಲ, ಅದು ನಮ್ಮ ಅಪ್ಪರ ಮನೇಲಿದೆ. ಸೊ ಅದನ್ನ ನಾನು ಈ ಬ್ಯಾಗ್ಗೆ ಒಂದು ಆ್ಯಡ್ ಮಾಡ್ತೀನಿ, ಅದೊಂದು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಸೊ ಅದು ಕಾಟನ್ ಪಂಚೆಲಿ ಪಾಪುನ ತಗೊಳ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಕಾಟನ್ ಪಂಚೆಲೇನೆ ಮಗುನ ಈಸ್ಕೊಳ್ಳೋದು. ಸೊ ಅದೊಂದು. ಇವಾಗ ಇಷ್ಟು ನಾನು ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡಿಬಿಟ್ಟು ಸಿಗ್ತೀನಿ, ಓಕೆನಾ? ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯಿತು. ನಂದು ಮತ್ತು ಮಗುದು ಏನೆಲ್ಲ ಥಿಂಗ್ಸ್ ಇದೆ ಅದನ್ನೆಲ್ಲ ನಾನು ಈ ಒಂದು ಕಿಟ್ಟಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಇವೆರಡು ಫ್ಲಾಸ್ಕ್ ಏನಿದೆ ಇದನ್ನು ಮಹಿ ಕ್ಯಾರಿ ಮಾಡ್ತಾರೆ. ಅಂದರೆ ಅವರು ಡೈಲಿ ಬಿಸಿನೀರು ತರೋದಾಗಿರ್ಬೋದು ಅಥವಾ ಟೀ ಕಾಫಿ ತರೋದಾಗಿರ್ಬೋದು. ಸೊ ಅದನ್ನು ಇವೆರಡನ್ನ ಮಹಿ ಕ್ಯಾರಿ ಮಾಡ್ತಾರೆ. ಸೊ ಇದನ್ನು ನಾನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇಲ್ಲ, ಇದನ್ನು ವಾಶ್ ಮಾಡಿಬಿಟ್ಟು ಅವ್ರಿಗೆ ಕೈಗೆ ಸಿಗೋ ಹಾಗೇನೆ ಎತ್ತಿ ಇಡ್ತೀನಿ. ಸೊ ಅವರು ಹಾಸ್ಪಿಟಲ್ಗೆ ಬಂದ ಮೇಲೆ ಇವೆರಡನ್ನ ಅವರು ಕ್ಯಾರಿ ಮಾಡ್ತಾರೆ. ಸೊ ನೋಡಿದ್ರಲ್ಲ ನಾನು ಏನೇನೆಲ್ಲ ಥಿಂಗ್ಸ್ನ ತಗೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಅಂತ. ಸೊ ಹಾಸ್ಪಿಟಲಲ್ಲಿ ನಾನು ಎಷ್ಟು ದಿನ ಇರ್ತೀನಿ ಏನು ಅಂತ ನನಗೂ ಗೊತ್ತಿಲ್ಲ. ಸೊ C-section ಆದರೆ ಮ್ಯಾಕ್ಸಿಮಮ್ 6 days ಅಲ್ಲೇ ಇರಬೇಕಾಗುತ್ತೆ. ನಾರ್ಮಲ್ ಡೆಲಿವರಿ ಆದರೆ 1 to 3 days ಇರಬೇಕಾಗುತ್ತೆ. ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ನಾನು ಇಷ್ಟನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಬಟ್ಟೆ ಏನಾದರೂ ಅವಶ್ಯಕತೆ ಇದ್ದರೆ ಇಲ್ಲೇ ರಾಮನಗರದಲ್ಲೇ ಅಲ್ವಾ, ಸೊ ಏನಾದರೂ ಬೇಕಾದರೆ ಮಹಿನೇ ತಂದು ಕೊಡ್ತಾರೆ. ಫೈನಲಿ ಇದೊಂದು ದೊಡ್ಡ ಕೆಲಸ ಮುಗೀತು. ಯಾವಾಗ ಪ್ಯಾಕ್ ಮಾಡ್ತೀನಿ ಅಂತ ಅನ್ಕೊಬಿಟ್ಟಿದ್ದೆ. ಸೊ ನಮಗೆ ಫ್ರೀ ಇದ್ದಾಗಲೇ ನಾವು ಪ್ಯಾಕ್ ಮಾಡ್ಕೊಳ್ಬೇಕು, ಹಾಸ್ಪಿಟಲ್ಗೆ ಬ್ಯಾಗ್ ಪ್ಯಾಕ್ ಮಾಡಿಬಿಡ್ಬೇಕು. ಇಲ್ಲಾಂತ ಅಂದರೆ ಯಾವಾಗಾದ್ರೂ ಪೇಯ್ನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಾವು ಎಲ್ಲಿ ಏನೇನು ಥಿಂಗ್ಸ್ನ ಇಟ್ಟಿದ್ದೀವಿ ಅಂತ ನಮಗೆ ಗೊತ್ತಿರಲ್ಲ. ಸೊ ನಾವು ಹಾಸ್ಪಿಟಲಲ್ಲಿದ್ದಾಗ ಇಲ್ಲಿ ಅವ್ರಿಗೂ ಕ್ಯಾರಿ ಮಾಡೋದಕ್ಕೆ ಏನೇನು ಎತ್ಕೋಬೇಕು ಅಂತ ಇಲ್ಲಿ ಮಹಿಗೂ ಗೊತ್ತಾಗಲ್ಲ ಅಂತ ಹೇಳಿ ನಾನು ಫಸ್ಟೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎತ್ತಿ ಇಟ್ಬಿಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ರೆ ನನಗೂ ಖುಷಿನೇ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನನಗೆ, ಓಕೆನಾ? ಯಾರಿಗೆಲ್ಲ ಡೆಲಿವರಿ ಡೇಟ್ ಹತ್ರ ಬಂದಿದೆ ಆ್ಯಂಡ್ ಪಾಪು ಯಾರಿಗೆಲ್ಲ ಆಗಿದೆ ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಸದ್ಯಕ್ಕೆ ಇದು ನನ್ನ ಕೊನೆ ವ್ಲಾಗ್ ಆಗಿರುತ್ತೆ. ಇದಾದಮೇಲೆ ಡೆಲಿವರಿ ವ್ಲಾಗ್ ಯಾವ ರೀತಿ ಇರುತ್ತೆ ಏನು ಅಂತ ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್.